ನಮಸ್ಕಾರ ಗೆಳೆಯರೇ ಹಾಗೂ ವೀಕ್ಷಕರೇ. ನಾರ್ಮಲ್ ಆಗಿ ನಾನು ವಿಡಿಯೋ ಪೊಲಿಟಿಕಲ್ ಇಶ್ಯೂ ಬಗ್ಗೆ ಮಾಡೋಲ್ಲ, ಆದರೆ ಇವತ್ತು ಒಂದು ಗಂಭೀರವಾದ ವಿಷಯದ ಬಗ್ಗೆ ತಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. ಅದೇನಪ್ಪ ಅಂದರೆ, ಹೀಗೆ ಕೆಲವು ದಿವಸಗಳಿಂದ ಶ್ರೀಮಾನ್ಯ ರಾಹುಲ್ ಗಾಂಧಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಅದರಲ್ಲಿ ಮತಗಳ್ಳತನ ಬಗ್ಗೆ, ಹರಿಯಾಣದಲ್ಲಿ ಆಗಿರುವ ಮತಗಳ್ಳತನ ಬಗ್ಗೆ ಕೆಲವೊಂದು ಆರೋಪಗಳನ್ನು ಮಾಡಿದರು. ಅದರಲ್ಲಿ ಎರಡು ವಿಷಯಗಳ ಬಗ್ಗೆ, ಎರಡು ಪಾಯಿಂಟ್ಗಳ ಬಗ್ಗೆ ನಾನು ಮಾತನಾಡ್ತೀನಿ. ಮೊದಲನೇದ ಆರೋಪ ಏನಿತ್ತು ಅವ್ರದ್ದಂದರೆ, ಪಲ್ವಲ್ ಎಂಬ ಊರಿನಲ್ಲಿ ಒಂದು ಮನೆಯಲ್ಲಿ 66 ಜನ ಇದ್ದಾರೆ ಅಂತ ಅವರು ಆರೋಪ ಮಾಡಿದರು. ಅದು BJPಯ ZP ಮೆಂಬರ್ ಆಗಿದೆ ಅಂತ ಮನೆ. ಅವರ ಆರೋಪ ಸರಿಯಾಗಿದೆ. ಅಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಎಂಬ ವೃತ್ತಪತ್ರಿಕೆ ಆ ಗ್ರೌಂಡ್ ಝೀರೋಗೆ ಹೋದಾಗ, ಅಲ್ಲಿ ಅವ್ರ ಜೊತೆ ಮಾತನಾಡಿದಾಗ, ಅಲ್ಲಿ ಅವರು ಕಂಡುಕೊಂಡಂಥ ಸತ್ಯ ಏನಪ್ಪ ಅಂದರೆ, ಅಲ್ಲಿ 4 ತಲೆಮಾರುಗಳಿಂದ ಇದ್ದಂಥ ಒಬ್ಬ ವ್ಯಕ್ತಿಯ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರೂ ಸೇರಿ ಒಂದು ಮನೆಯಲ್ಲಿ 66ಕ್ಕಿಂತ ಮೇಲ್ಪಟ್ಟು ಜನ ಇದ್ದಾರೆ. ಅದು ಸರಿಯಾದ ಒಂದು ವೋಟರ್ಗಳೇ, ಸರಿಯಾದ ಒಂದು ಮಾಹಿತಿನೇ. ಅದಕ್ಕಾಗಿ ಈ ಆರೋಪ ನಿರಾಧಾರ. ಎರಡನೇದಾಗಿ ರಾಹುಲ್ ಗಾಂಧಿಯವರ ಆರೋಪ ಏನಿತ್ತಂದರೆ, ಹೌಸ್ ನಂಬರ್ 265ನಲ್ಲಿ ಒಂದು ಮನೆಯಲ್ಲಿ 501 ವೋಟರ್ಸ್ಗಳಿದ್ದಾರೆ ಎಂಬ ಒಂದು ಆರೋಪ ಮಾಡಿದರು. ಎಲೆಕ್ಷನ್ ವೆಬ್ಸೈಟಲ್ಲಿ ಹೋದಾಗೂ ಅದೇ ರೀತಿ ಕಾಣ್ತಾ ಇದೆ. ಅವರ ಆರೋಪ ಸರಿ ಇದೆ. ಆದರೆ ಅದೇ ಇಂಡಿಯನ್ ಎಕ್ಸ್‌ಪ್ರೆಸ್ನವರು ಆ ಮನೆಗೂ ಕೂಡ ಹೋದಾಗ, ಅಲ್ಲಿ ಗ್ರೌಂಡ್ ಝೀರೋ ಹೋದಾಗ ಅಲ್ಲಿ ನೋಡಿದಂಥ ವಿಚಾರ ಅಂದರೆ, ಸ್ವರಾವತ್ ಎಂಬ ಒಬ್ಬ ವ್ಯಕ್ತಿ, ಅವನ 25ರಿಂದ 30 ಎಕರೆ ಹೊಲ ಇತ್ತು. ಆ ಲ್ಯಾಂಡನ್ನು ಸರಿಸುಮಾರು 200 ಜನರಿಗೆ ಹಂಚಿದ್ದಾನೆ. ಅಲ್ಲಿ 200 ಮನೆಗಳಿದ್ದಾವೆ. ಆದರೆ ಅಲ್ಲಿನ ಎಲೆಕ್ಷನ್ ಆಫೀಸರ್, ಚುನಾವಣಾ ಅಧಿಕಾರಿ ಏನಿದ್ದಾನೆ, ಅವನು ಮಾಡಿದ ಒಂದು ಎಡವಟ್ಟಿನಿಂದಾಗಿ ಈ ಪ್ರಮಾದ ಆಗಿದೆ. ಆ ಮನೆಗಳ ಎಲ್ಲ ಮನೆಗಳ ಅವನು ಹೆಸರನ್ನು, ಆ ನಂಬರನ್ನು ಒಂದೇ ಮನೆಗೆ ಬಳಸಿದ್ದಾನೆ, ಆ ಹೆಸರುಗಳನ್ನು. ಹಾಗಾಗಿ ಅದು ಪ್ರಮಾದ ಆಗಿರೋದು ಎಲೆಕ್ಷನ್ ಕಮಿಷನ್ ಅಧಿಕಾರಿಯಿಂದ. ಸೊ ಹಾಗಾಗಿ ಎರಡು ಆರೋಪಗಳು ನಿರಾಧಾರ ಅಂತ ನಾನು ಹೇಳಬಲ್ಲೆ. ಎರಡನೇದಾಗಿ ಇನ್ನು ನಾನು ಮನವಿ ಸಲ್ಲಿಸ್ತೀನಿ ರಾಹುಲ್ ಗಾಂಧಿಯವರಿಗೆ, ನೀವು ದಯವಿಟ್ಟು ಈ ವಿಷಯವನ್ನು ಲಾಜಿಕಲ್ ಎಂಡಿಗೆ ಒಯ್ಯಿರಿ. ಅಂದರೆ ಕೋರ್ಟುಗೆ ಒಯ್ದು ಅಲ್ಲಿ ಸತ್ಯಾಸತ್ಯತೆ ಬಗ್ಗೆ ಸ್ವಲ್ಪ ವಿವರವಾಗಿ ಕೋರ್ಟಿಗೆ ಸಲ್ಲಿಸಿ. ಆವಾಗ ಆ ಕೋರ್ಟಿಂದ ಏನು ತೀರ್ಪು ಬರ್ತದೆ ಅದನ್ನು ನಾವೆಲ್ಲರೂ ಒಪ್ಪೋಣ. ಯಾಕೆಂದರೆ ಇದು 140 ಕೋಟಿ ಜನರ ಆಶಯಗಳ ಮನೆ. ಹಾಗಾಗಿ ನಾವು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಮೇಲೆ ನಂಬಿಕೆಯನ್ನಿಟ್ಟಿದ್ದೇವೆ. ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಏನಂದರೆ, ಈ ವಿಷಯನ ಇಲ್ಲಿಗೆ ಬಿಡಬೇಡ್ರಿ. ಯಾವುದೋ ಒಂದು ವಿಷಯವನ್ನು ಕೋರ್ಟಿಗೆ ಒಯ್ಯಿರಿ. ಅದೇ ನಮ್ಮ ಕಳಕಳಿಯ ವಿನಂತಿ. ನಮಸ್ಕಾರ.